ಹೆಸರು? ಅವಿನಾಶ್. ಎಲ್ಲಿಂದ ಬಂದದ್ದು? ಅಜೇಕರ್. ಅಜಕ್ಕರ್. ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಕಾಲು ನೋವು, ಗಂಟು ಮತ್ತೆ ದಮ್ ಬರುದು. ಅಸ್ತಮವಾ? ಮತ್ತೆ ಕಾಲು ನೋವು ಮತ್ತೆ ಶೀತ, ಎಲರ್ಜಿ. ಹೌದಾ? ಅಲ್ಲ, ಕಾಲು ನೋವು ಯಾವಾಗ ಏನಾಗಿತ್ತು? ಅದು ತನ್ನಷ್ಟೇ ಸರ್. ತನ್ನಷ್ಟೇ. ಎಷ್ಟು ಸಮಯ ಆಯ್ತು? ಅದೊಂದು 8 ವರ್ಷ ಆಯ್ತಾ? ಮತ್ತೆ ಜಗೆ ಶುರು ಆಯ್ತು. ಅದು ಸ್ವಲ್ಪ ಕಡಿಮೆ ಆಗುವಾಗ ಜಗೆ ಶುರು ಆಯ್ತು. ಜಗೆ ಎಷ್ಟು ಸಮಯದಿಂದಮ್ಮ? ಅದು 5-6 ವರ್ಷ ಆಯ್ತು. ಮೆಡಿಸಿನ್ ಉಂಟಾ? ಮೆಡಿಸಿನ್ ಆದ್ರೆ ಎಲರ್ಜಿ ಮತ್ತೆ ಎಂತ ಇಲ್ಲ ಅಂತ ಹೇಳ್ತಾರೆ. ಓಕೆ. ನೋಡಿ, ಅಲ್ಲಿ ಬಾಗಿಲು ಒಳಗೆ ಬಂದಾಗ ಫ್ರೀ ಇದ್ದಾನೆ, ಮನೆಗೆ ಈಗ ಏಸು ಗುಣ ಮಾಡ್ತಾ ನಂಬ್ತೀರಮ್ಮ? ಈಗ ನೋವು ಉಂಟಾ? ಕಾಲಲ್ಲಿ ನೋವು? ಕಾಲು ನೋವು ಉಂಟು ಈಗ. ಮತ್ತೆ ಇದು ಅಸ್ತಮಕ್ಕೆ ಈಗ ಸಹ ಉಂಟಾ? ಈಗ ಹೋಗ್ತದೆ ಆಯ್ತಾ? ಹೌದಾ? ಇಲ್ಲಿ ಒಳಗೆ ಬಂದ ನಂತರ. ಓ, ದೇವರಿಗೆ ಸ್ತೋತ್ರ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಸಹೋದರ ಅವಿನಾಶ್ ಅವರಿಗೆ ಪ್ರಾರ್ಥಿಸುತ್ತೇನೆ. ಅವರ ಕಾಲಲ್ಲಿರುವ ಈ ವೇದನೆ ಬಿಟ್ಟು ಹೋಗಲಿ. ರೈಟ್ ನಾವು ಕಾಲಿನ ಮೇಲೆ ಸೌಖ್ಯವನ್ನು ಯೇಸುವಿನ ಹೆಸರು ರಿಲೀಸ್ ಮಾಡ್ತಾ ಇದ್ದೇನೆ. ಕಣ್ಣು ಮುಚ್ಚಿ. ಯೇಸು ನಾಮದಲ್ಲಿ ಅಸ್ತಮದ ಸ್ಪಿರಿಟ್ ಅನ್ನು ಇವರ ಶರೀರ ಡಿಸ್ಕನೆಕ್ಟ್ ಮಾಡ್ತಾನೆ. ಲಂಗ್ಸ್ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಈಗಲೇ ಅದು ಬಿಟ್ಟು ಹೋಗಲಿ. ಸ್ಪಿರಿಟ್ ಆಫ್ ಅಸ್ತಮ ಕಮ್ ಔಟ್ ರೈಟ್ ನೌ. ಲಂಗ್ಸ್ ಫ್ರೀ ಆಗಲಿ, ಚೆಸ್ಟ್ ಫ್ರೀ ಆಗಲಿ, ಲಂಗ್ಸ್ ಫ್ರೀ ಆಗಲಿ, ಚೆಸ್ಟ್ ಫ್ರೀ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್. ಕಾಲಿನ ನೋವೆಲ್ಲ ಬಿಟ್ಟು ಹೋಗಲಿ. ಅದು ತಿರುಗಿ ಬರಕೊಡೋದು, ಇರಕೊಡೋದು, ಅದು ತಿರುಗಿ ಬರಕೊಡೋದು. ಇನ್ ದ ನೇಮ್ ಆಫ್ ಜೀಸಸ್. ಯೇಸುನ ಬಾಸುಂಡೆಗಳ ಮೂಲಕ ಸೌದ ಅವಿನಾಶ ಗುಣವಾದ. 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 ಯೇಸುನ ಬಾಸುಂಡೆಗಳ ಮೂಲಕ ಸೌದ ಅವಿನಾಶ ಗುಣ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ಫ್ರೀ ಆಯ್ತು. ಯಾರು ಫ್ರೀ ಮಾಡಿದ್ರು? ದೇವರು. ಅಲ್ಲಿ ಆಚೆ ನೋಡಿ. ಯೇಸುವೆ ವಂದನೆ. ಯೇಸುವೆ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಓಕೆ.